ಸ್ನೇಹಿತರೆ, ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು. ಒಂದು, ಈ ಬಿಳಿ ರಂಜಕ ಆರ್ ವೈಟ್ ಫಾಸ್ಫರಸನ್ನು ನೀರಲ್ಲಿ ಯಾಕೆ ಇಡ್ತಾರೆ, ಆರ್ ನೀರಲ್ಲಿ ಯಾಕೆ ಸಂಗ್ರಹಣೆ ಮಾಡ್ತಾರೆ. ಇನ್ನೊಂದು, ಸೋಡಿಯಮನ್ನು ಸೀಮೆಎಣ್ಣೆಯಲ್ಲಿ ಯಾಕೆ ಸಂಗ್ರಹಣೆ ಮಾಡ್ತಾರೆ. ನೋಡಿ, ಈ ಬಿಳಿ ರಂಜಕ ಏನಿದೆ, ವಾತಾವರಣದಲ್ಲಿರ್ತಕ್ಕಂಥ ತಾಪ ಮತ್ತು ವಾತಾವರಣದಲ್ಲಿರ್ತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸ್ಬಿಟ್ಟು ಬಗ್ಗಂತ ಬೆಂಕಿ ಹೊತ್ಕೊಂಡು ಉರಿದು ಹಾಳಾಗಿ ಹೋಗಿಬಿಡತ್ತೆ. ಹಾಗಾಗಿ ಕಡಿಮೆ ತಾಪ ಮತ್ತು ಕಡಿಮೆ ಆಮ್ಲಜನಕದ ಪ್ರಮಾಣ ನೀರಲ್ಲಿ ಇರುತ್ತೆ. ಅಲ್ಲಿ ಬಿಳಿ ರಂಜಕ ವರ್ತಿಸೋದಿಲ್ಲ. ಹಾಗಾಗಿ ಬಿಳಿ ರಂಜಕವನ್ನು ನೀರಲ್ಲಿ ಸಂಗ್ರಹಣೆ ಮಾಡ್ತಾರೆ. ಹಾಗಾಗಿ ನೀರನ್ನು ಬಿಳಿ ರಂಜಕಕ್ಕೆ ಜಲಪಾಷಾಣ ಅಂತ ಕರಿತೀವಿ. ಈ ಸೋಡಿಯಂ ಲೋಹ ಏನಿದೆ, ಅತ್ಯಂತ ಕ್ರಿಯಾಕಾರಿ ಲೋಹ. ಇದು ವಾತಾವರಣದಲ್ಲಿರ್ತಕ್ಕಂಥ ಧಾತುಗಳಿಗೆ ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ಬಿಡತ್ತೆ. ಅದರಲ್ಲೂ ಎಸ್ಪೆಷಲಿ ಆಮ್ಲಜನಕಕ್ಕೆ ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಟ್ಟು ಬಗ್ಗಂತ ಬೆಂಕಿಯನ್ನು ಹೊತ್ಕೊಂಡ್ಬಿಡತ್ತೆ. ಹಾಗಾಗಿ ಸಾವಯವ ದ್ರಾವಕಗಳಾಗಿರ್ತಕ್ಕಂತಹ ಈ ಪೆಟ್ರೋಲ್, ಕೆರೋಸಿನ್, ಈ ಡೀಸೆಲ್ಗಳಲ್ಲಿ ಈ ಸೋಡಿಯಮನ್ನು ಸಂಗ್ರಹಣೆ ಮಾಡ್ತಾರೆ. ಕಾರಣ, ಸಾವಯವ ದ್ರಾವಕಗಳೇನಿದಾವೆ ಅವು ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಸಂಬಂಧಗಳನ್ನು ಮಾಡ್ಕೋತಾವೆ, ಎಲೆಕ್ಟ್ರಾನ್ಗಳನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಲ್ಲ. ಹಾಗಾಗಿ ಸೀಮೆ ಎಣ್ಣೆ ಒಟ್ಟಿಗೆ ಈ ಸೋಡಿಯಂ ಲೋಹ ವರ್ತಿಸೋದಿಲ್ಲ. ಹಾಗಾಗಿ ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ, ಬಿಳಿ ರಂಜಕವನ್ನು ನೀರಲ್ಲಿ ಸಂಗ್ರಹಣೆ ಮಾಡ್ತಾರೆ.